ಒಕ್ಕಲಿಗರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ವತಿಯಿಂದ ಕೆಂಪೀರೇಗೌಡ ಮಾಜಿ ಶಾಸಕರು ಚಾಮರಾಜ ಕ್ಷೇತ್ರ ಅವರ ಹೆಸರಿನಲ್ಲಿ ವಿವಿಧ ವಯೋಮಿತಿಯವರಿಗಾಗಿ ವಿಶೇಷ ಕ್ರೀಡಾಕೂಟವನ್ನು ಆಯೋಜಿಸಲಾಗಿತ್ತು. ಕುವೆಂಪು ನಗರದ ವಿವೇಕಾನಂದ ಕ್ರೀಡಾಂಗಣದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಹಿರಿಯ ನಾಗರಿಕರು, ವಯಸ್ಕರು ಹಾಗೂ ಮಕ್ಕಳಿಂದ PUC ಡಿಗ್ರಿ ವಿದ್ಯಾರ್ಥಿಗಳು ಸೇರಿದಂತೆ ಎಲ್ಲರೂ ಉತ್ಸಾಹದಿಂದ ಭಾಗವಹಿಸಿದ್ದರು. ಕ್ರೀಡಾಕೂಟವು ಬೆಳಗ್ಗೆ 9 ಗಂಟೆಯಿಂದ ಪ್ರಾರಂಭವಾಗಿ ವಿವಿಧ ವಯೋಮಿತಿಗಳಿಗೆ ಪ್ರತ್ಯೇಕ ವಿಭಾಗಗಳಲ್ಲಿ ಸ್ಪರ್ಧೆಗಳು ನಡೆಯಿತು. ವಿಜೇತರಿಗೆ ಬಹುಮಾನ ಹಾಗೂ ಪ್ರಮಾಣ ಪತ್ರ ವಿತರಣೆ ಕಾರ್ಯಕ್ರಮವನ್ನು ಆಗಸ್ಟ್ 15ರಂದು ಸಂಜೆ 4:30ಕ್ಕೆ ಕುವೆಂಪು ನಗರದ ಜಯಮ್ಮ ಗೋವಿಂದೇಗೌಡ ಕಲ್ಯಾಣ ಮಂಟಪದಲ್ಲಿ ನೆರವೇರಿಸಲಾಗಿದ್ದು, ಅಂದಿನ ದಿನದಲ್ಲಿ ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಸಾರ್ವಜನಿಕರಿಗಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಟ್ರಸ್ಟ್ ವತಿಯಿಂದ ಆಯೋಜಿಸಲಾಗಿದೆ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಎಂದು ಕೋರಲಾಗಿದೆ. ಕ್ರೀಡೆಯನ್ನು ನಾವು ಒಂದು ವಿಶೇಷವಾಗಿ ನಮ್ಮ ಜೀವನದಲ್ಲಿ ಬಳಸ್ಕೊಂಡ್ರೆ ಆ ಕ್ರೀಡೆ ನಮಗೆ ವ್ಯಾಯಾಮವನ್ನು ಕೊಡ್ತದೆ, ಆರೋಗ್ಯವನ್ನು ಕೊಡ್ತದೆ, ಮನಸ್ಸಿನ ಒಂದು ಸದೃಢತೆಯನ್ನು ಕೊಡ್ತದೆ. ಕಾರ್ಯಕ್ರಮದಲ್ಲಿ ಸೋಮನಾಥ ಸ್ವಾಮೀಜಿ, ಉಮಾಶಂಕರ್, KT ವೀರಪ್ಪ, HK ರಾಮು, KP ನಾಗಣ್ಣ, ರಘುರಾಮ್, ಅನಿಲ್, ವಿಜಯೇಂದ್ರ, ನಾಗಭೂಷಣ್, ಜಗದೀಶ್, ಹನುಮಂತಪ್ಪ, ನಾರಾಯಣ, ಗಂಗಾಧರ್, ಸುಮಿತ್ರ, ಪೂರ್ಣಿಮಾ, ಪ್ರಕಾಶ್ ಹಾಗೂ ಶಾಲಾ ಕಾಲೇಜಿನ ಮಕ್ಕಳು, ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಭಾಗವಹಿಸಿದ್ದರು. ನಮ್ಮ ಜನಕ್ಕಾಗಿ ತಮ್ಮನ್ನು ತಾವು ಅರ್ಪಣೆ ಮಾಡಿಕೊಂಡಂಥವ್ರು, ಅವರು ತಾವು ನಡೆದು ಬಂದಂಥ ದಾರಿನಲ್ಲಿ ಅವ್ರು ನಡ್ಕೊಂಡಂಥದ್ದನ್ನು ನಮ್ಮ ಮಕ್ಕಳಿಗೆ ಒಂದು ರೀತಿ ಕೊಂಡಿಯಾಗಿ ಅವ್ರಿಗೆ ಮಕ್ಕಳಿಗೆ ತಿಳಿಸ್ಬೇಕು ಅನ್ನೋ ದೃಷ್ಟಿಯಿಂದ ಅವರ ಹೆಸರಿನಲ್ಲಿ ಈ ಕ್ರೀಡಾಕೂಟವನ್ನು ಪ್ರಾರಂಭ ಮಾಡಿದೆ. ಮಕ್ಕಳ ಈ ಕ್ರೀಡೆಯಲ್ಲಿ ಸೋಲು ಗೆಲುವು ಇದ್ದೇ ಇರ್ತದೆ. ಸೋಲೆ ಮುಂದಿನ ಸೋಪಾನ ಅನ್ನೋ ರೀತಿ ನೀವೆಲ್ಲರೂ ಮಕ್ಕಳು ಕ್ರೀಡೆಯಲ್ಲಿ ಭಾಗಿಗಳಾಗ್ರಿ. ಚೆನ್ನಾಗಿ ಕ್ರೀಡೆಯಲ್ಲಿ ಭಾಗಿಗಳಾಗಿ ನೀವು ನಿಮ್ಮ ವ್ಯವಸ್ಥೆಯನ್ನು ಮಾಡಿ. ಇದು ವಿಶೇಷ ಇದೆ. ನಾನು ಮಕ್ಕಳಿಗೆ ಅಷ್ಟೇ ಅಂತ ಅಂದ್ಕೊಂಡಿದ್ದೆ, ಹಿರಿಯರಿಗೂ ಕೂಡ ಇದೆ, ಮತ್ತು ಜೊತೆ ಮಹಿಳೆಯರಿಗೂ ಕೂಡ ಇದೆ. 100 ಮೀಟ್ರ್ ಓಟ, ಅದು ಗುಂಡು ಎಸೆತ, 3 ಕಾಲಿನ ಓಟ, ಲೆಮನ್ ಆ್ಯಂಡ್ ಸ್ಟೋನ್, 100 ಮೀಟ್ರ್ ಓಟ ಹೇಗೋ ಇರ್ತೀವಿ. ಯಾರು ಒಟ್ಟಿಗೆ ಸೇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಗೊತ್ತಾ, ಈ ವ್ಯವಹಾರ ಹಾಗೆ ನಮ್ಮನ್ನ ಮಾಯ ಬಂಧಿಸ್ಬಿಟ್ಟಿದೆ. ಬೆಳಿಗ್ಗೆ ಎದ್ರೆ ನಮ್ಮ ಕರ್ತವ್ಯಕ್ಕೆ ಅಂತ ಪಕ್ಕದ ಮನೆಯವರು ಕೂಡ ಮಾತನಾಡ್ಸಕ್ಕೆ ತಯಾರಿರೋದಿಲ್ಲ. ನಾವು ಓಡ್ತಾ ಇರ್ತೀವಿ. ನಾಗಾಲೋಟದಲ್ಲಿ ಪ್ರಪಂಚದ ವ್ಯವಸ್ಥೆ ಓಡ್ತಾ ಇದೆ. ಮಹಿಳೆಯರಿಗೆ ಬಹುಮಾನವನ್ನು ಇಟ್ಕೊಂಡಿದ್ದಾರೆ. ದಿನಾಂಕ 15ರಂದು ಸಂಜೆ 4:30ಕ್ಕೆ ಆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ನೀವೆಲ್ಲರೂ ಒಟ್ಟು ಈ ಕಾರ್ಯಕ್ರಮದಲ್ಲಿ ಅಂದರೆ ಈ ಸ್ಪೋರ್ಟ್ಸಲ್ಲಿ ನೀವೆಲ್ಲರೂ ಭಾಗಿಗಳಾಗ್ರಿ, ವಿಜಯಿಗಳಾಗ್ರಿ. ನೀವು ಅವರು ಕೊಡುವಂಥ ಬಹುಮಾನಕ್ಕೆ ಪಾಲ್ದಾರರಾಗ್ತೀರಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಶುಭಮಸ್ತು. ಕುವೆಂಪು ಒಕ್ಕಲಿಗರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ವತಿಯಿಂದ ಈ ದಿನ ಬನಶಂಕರಿ ದೇವಸ್ಥಾನದ ಹಿಂಭಾಗದ ವಿವೇಕಾನಂದ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ಸ್ಪೋರ್ಟ್ಸ್ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ. ಈ ಕಾರ್ಯಕ್ರಮ ದಿವಂಗತ ಕೆಂಪೀರೇಗೌಡರ ಸ್ಮರಣಾರ್ಥ ಆಯೋಜಿಸಿದ್ವಿ. ಇದರಲ್ಲಿ ಮಕ್ಕಳು, ವೃದ್ಧರು ಹಾಗೂ ವಯೋಮಿತಿಯ ಆಧಾರದ ಮೇಲೆ ಎಲ್ಲರಿಗೂ ಕೂಡ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದೀವಿ. 30ರಿಂದ 45, 45ರಿಂದ 60, 60ರಿಂದ ಹಿರಿಯ ನಾಗರಿಕರಿಗೆಲ್ಲರಿಗೂ ಕೂಡ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೀವಿ. ಅಲ್ಲದೆ ನಂತರದಲ್ಲಿ ಈ ಎಲ್ಲರಿಗೂ ಮಹಿಳೆಯರಿಗೂ ಕೂಡ ಈ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದೀವಿ. ಎಲ್ಲರೂ ಸದುಪಯೋಗ ಪಡಿಸ್ಕೊಳ್ಳಿ. ನಂತರದಲ್ಲಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿ ಈ ಕ್ರೀಡೆಯಲ್ಲಿ ವಿಜೇತರಾದಂಥವರಿಗೆ 15ನೇ ತಾರೀಕು ಜಯಮ್ಮ ಗೋವಿಂದೇಗೌಡ ಕಲ್ಯಾಣ ಮಂಟಪದಲ್ಲಿ ಟ್ರಸ್ಟ್ನ ಉದ್ಘಾಟನಾ ಕಾರ್ಯಕ್ರಮ ಇದೆ. ಅವತ್ತು ಸಂಜೆ 4:00ವರೆಗೆ ಇದನ್ನು ಪ್ರೈಜ್ನ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಯಾರು ವಿಜೇತರ ಅವರಿಗೆ ಪ್ರೈಜ್ನ ಕೊಡ್ತೀವಿ. ಹಾಗೂ ಆ ದಿನ 15ನೇ ತಾರೀಕು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಇದೆ. ಹಾಗೂ ಕುವೆಂಪು ರಚಿತವಾದಂಥ
ಒಂದು ಸ್ಮಶಾನ ಕುರುಕ್ಷೇತ್ರ ಅಂತ ಒಂದು ನಾಟಕ ಪ್ರದರ್ಶನ ಇದೆ, ಹಾಗೂ ಸಂಜೆ ಸಭಾ ಕಾರ್ಯಕ್ರಮ ಇದೆ. ಎಲ್ಲ ಗಣ್ಯಮಾನ್ಯರು ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೋಬೇಕು ಅಂತ ಕೇಳ್ಕೊಳ್ತೀನಿ. ಇನ್ನೊಂದು ತಂಡ, ಹೀಗಾಗಿ ಪ್ರತಿ ತಂಡಕ್ಕೆ 3 ಕ್ರೀಡೆಗಳನ್ನು ಆಯೋಜಿಸಲಾಗಿದೆ. ಕ್ರೀಡಾಕೂಟಕ್ಕೆ ಎಲ್ಲರಿಗೂ ನಾನು ಶುಭ ಕೋರ್ತೇನೆ. ಯಶಸ್ವಿಯಾಗಿ ಇದು ಕೈಗೊಳ್ಳಲಿ, ನಡೆಯಲಿ, ಮುಂದುವರಿಯಲಿ ಅಂತ ಆಶಿಸುತ್ತೇನೆ.